ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫಸ್ಟ್ ಮಿನಿ ವ್ಲಾಗ್. ನನ್ನ ಯೂಟ್ಯೂಬ್ ಚಾನಲ್ನ ಮಿನಿ ವ್ಲಾಗ್ ಇದು. ಸೊ ಏನಪ್ಪ ಅಂದರೆ ನನ್ನ ಬರ್ಡೇ ಇತ್ತು. ನಾನು ಆ್ಯಕ್ಚುಲಿ ನನ್ನ ಫೈನಾನ್ಷಿಯಲ್ಸ್ ಪ್ರಾಬ್ಲಮ್ಸಿಂದ ನಾವು ಯಾವಾಗಲೂ ಅಷ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮಾಡ್ಕೊತಿರ್ಲಿಲ್ಲ. ನಾನು ಅಷ್ಟೇ, ನಮ್ಮ ಹಸ್ಬೆಂಡು ಅಷ್ಟೇ. ಬಟ್ ಈ ಸಲ ನಮ್ಮ ಮನೆಯವರು ನನಗೆ ಗೊತ್ತಿಲ್ಲದಂಗೆ ಡ್ಯೂಟಿಯಿಂದ ಬೇಗ ಬಂದು ಮನೇಲೆಲ್ಲ ಹೋಗಿ ಡೆಕೋರೇಷನ್ ಮಾಡಿ, ನಾನು ಸ್ವಲ್ಪ ವರ್ಕಿಂದ ಲೇಟ್ ಆಯಿತು ಬರೋದು. ಸೊ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಟರು. ತುಂಬಾ ಖುಷಿ ಆಯಿತು. ಇದು ಬಂದು ಅವ್ರ ಬರ್ಡೇ ಗಿಫ್ಟ್ ಅವ್ರ ಕಡೆಯಿಂದ. ಸೊ ನೋಡ್ತೀರಿ, ಇದಂತೂ ನೋಡಿ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ತುಂಬ ಅಮೇಝಿಂಗ್ ಆಗಿತ್ತು ಗಿಫ್ಟು. ಸೊ ಇದು ಬಂದು ನಮ್ಮ ಬ್ರದರ್ ಗಿಫ್ಟು. ಏನಪ್ಪ ಅಂದರೆ ಹೇರ್ ಬರ್ಡ್ಸು. ಅವ್ರ ಕಡೆಯಿಂದ ಅವ್ರದ್ದು ಹೇರ್ ಬರ್ಡ್ಸ್ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಈ ಥರ ಎಲ್ಲ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ. ಅವ್ರಿಗೆ ಯಾವ ಥರ ಬೇಕೋ ಆ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸೊ ಈ ಗಿಫ್ಟ್ ಅಂತೂ ತುಂಬಾ ಅಮೇಝಿಂಗ್ ಆಗಿತ್ತು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಒಂದು ಗಿಫ್ಟ್ ಕೊಡ್ತಾರೆ ಅಂತ. ಫೋಟೋ ಫ್ರೇಮ್ ಕೊಟ್ಟಿದ್ದೆ ಒಂದು ದೊಡ್ಡ ಗಿಫ್ಟ್ ಆಗಿತ್ತು ನನಗೆ. ಬಟ್ ಇದಂತೂ ನನ್ನ ಲೈಫ್ ಲಾಂಗ್ ಮರೆಯೋಕ್ಕಾಗಲ್ಲ, ಆ ಥರ ದೊಡ್ಡ ಗಿಫ್ಟು. ಸೊ ಅದೆಲ್ಲ ನೈಟೆಲ್ಲ ಸೆಲೆಬ್ರೇಷನ್ ಆದಮೇಲೆ ಮಾರ್ನಿಂಗು ಬಂದು ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ದರ್ಶನ ಮಾಡಿಕೊಂಡು, ನೋಡಿ ರಾಯರ ದರ್ಶನ ಮಾಡಿಕೊಂಡು ತುಪ್ಪದ ದೀಪ ಹಚ್ಚಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಭಗವಂತ ಅಂತ ಕೇಳಿಕೊಂಡು ಬಂದ್ವಿ. ಸೊ ನೋಡಿ, ಇದೇ ಸ್ಯಾರಿ ನಮ್ಮ ಮನೆಯವ್ರು ಕೊಡಿಸಿರೋದು. ನನಗೆ ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಮ್ಮಿಂದ ಚೀನು. ಥ್ಯಾಂಕ್ ಯು ಸೋ ಮಚ್. ಈ ಲೈಫ್ ಲಾಂಗ್ ಮರೆಯಲ್ಲ ನಾನು ಈ ದಿನಾನ. ಇದು ಬಂದು ರಾಯರ್ ಫೋಟೋ, ಇದು ಬ್ರದರ್ ಗಿಫ್ಟು. ಇದೇ ನೋಡಿ ಫೋಟೋ ಫ್ರೇಮು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇದೇ ಥರ ಮಿನಿ ಬ್ಲಾಗ್ನ ಹಾಕ್ತಾಯಿರ್ತೀನಿ. ಥ್ಯಾಂಕ್ ಯು ಸೊ ಮಚ್.